ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಯಿತು. ಪೇಪರ್ 2ನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ. ದಯವಿಟ್ಟು ನೀವು ಪ್ರಥಮ ಪತ್ರಿಕೆ ಏನಾದರೂ ಬರೆದಿದ್ರೆ ಅದರ ಸಂಪೂರ್ಣ ಎಲ್ಲ 150 ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಮ್ಮೆ ಪರೀಕ್ಷೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ಸಮಾಜ ವಿಜ್ಞಾನ ಪೇಪರ್ 2ನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಮೊದಲ ಪ್ರಶ್ನೆ 91ನೇ ಪ್ರಶ್ನೆ, ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳದಿರುವ ದೇಶ ಅಂತ ಕೇಳಿದ್ದಾರೆ. ಹಂಚಿಕೊಳ್ಳದಿರುವ ದೇಶ ಯಾವುದು ಅಂದರೆ 91ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಮಾಲ್ಡೀವ್ಸ್ ಅನ್ನೋದು ಇದು ಏನು ಭೂಗಡಿಯನ್ನು ಹಂಚ್ಕೊಂಡಿಲ್ಲ ಭಾರತದೊಟ್ಟಿಗೆ. ಇನ್ನು ನೋಡಿ 92ನೇ ಪ್ರಶ್ನೆ, ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ. ಗ್ರೀಕ್ ನಾಗರಿಕತೆ, ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಅಲಹಾಬಾದ್ ಶಾಸನ ಅಂದರೆ ಇದು ಸ್ತಂಭ ಶಾಸನ, ಪ್ರಶಸ್ತಿ ಶಾಸನ ಅಂತಾರೆ. ಇದು ಯಾವ ಭಾಷೆಯಲ್ಲಿದೆ ಅಂತ ಕೇಳಿದ್ದಾರೆ. ನೋಡಿ ತುಂಬ ಈಸಿ ಮಾಡಿದ್ದಾರೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆನ ಈ ಸಾರಿ. ಸಂಸ್ಕೃತ ಭಾಷೆಯಲ್ಲಿದೆ ಅಲಹಾಬಾದ್ ಪ್ರಶಸ್ತಿ ಶಾಸನ ಅಂತೇಳಿ ಸಂಸ್ಕೃತ ಶಾಸನ ಆಗುತ್ತೆ. 93ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ, ಸಂಸ್ಕೃತ. ಇನ್ನು ನೋಡಿ 94ನೇ ಪ್ರಶ್ನೆಯನ್ನು ಗಮನಿಸೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಇದೆ, ಪಂಚಸಿದ್ಧಾಂತಿಕವನ್ನು ಯಾರು ಬರೆದರು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇಲ್ಲಿದೆ ನೋಡಿ, ವರಹಮೀರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 95ನೇ ಪ್ರಶ್ನೆ, ಇದು ತುಂಬ ಗೊಂದಲ ಇದೆ. ಮೂಡುಬಿದಿರೆಯ 1000 ಕಂಬಗಳ ಬಸದಿ ಅಂತ ಇದೆ. ಇದು ನಿಖರವಾಗಿ ಇಂಥ ಮನೆತನಕ್ಕೆ ಸೇರಿದ್ದು ಅಂತ ಎಲ್ಲೂ ಕೂಡ ಇದು ಪ್ರಸ್ತಾಪ ಆಗಿಲ್ಲ. ಹಾಗೆ ನಮ್ಮ ಗೆಸ್ಸಿಂಗ್ ಏನಾಗಿದೆ, ಗಂಗರು ಅಂತ ಆಗಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದೊಂದು ಜೈನ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದೆ. ಯಾಕಂದರೆ ಇದನ್ನು 1430ರಲ್ಲಿ ಒಬ್ಬ ಸ್ಥಳೀಯ ನಾಯಕ ಬರ್ತಾನೆ, ಆತ ದೇವ ಒಡೆಯರ್ ಅಂತೇಳಿ, ದೇವ ಒಡೆಯರ್ ಅಂತ ಆತನ ಹೆಸರು. ಆ ವ್ಯಕ್ತಿ ಯಾವ ಮನೆತನಕ್ಕೆ ಸೇರಿದವನು ಅಂತ ಈಗಲೂ ಅದು ಇನ್ನೂ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಈ ಪ್ರಶ್ನೆಗೆ ನಾವು ಗೆಸ್ ಮಾಡಿ ಹೇಳ್ತಾ ಇರೋದು, ಇದೊಂದು ಪ್ರಶ್ನೆ ಆ ಥರ ಆಗಿದೆ, ಗಂಗರು ಅಂತೇಳಿ ಆಪ್ಷನ್ 1 ರೈಟ್ ಆಗ್ಬೋದು. ನೋಡೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಇನ್ನು ನೋಡಿ 96ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಅಂತ ಇದೆ. ಎಷ್ಟನೇ ಪ್ರಶ್ನೆ? 96ನೇ ಪ್ರಶ್ನೆ. ಆಯ್ಕೆ 1 ಸರಿಯಾದ ಉತ್ತರ ಇದೆ. ಇಲ್ಲಿದೆ ನೋಡಿ, ತಾಳಗುಂದ ಶಾಸನ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 97ನೇ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಬರೆದಂಥ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಉಭಟಾರಾಧ್ಯ ಚರಿತಂ ಅಂತ ಏನು ಆಪ್ಷನ್ 2 ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ಡೇವಿಡ್ನ ಪ್ರತಿಮೆಯನ್ನು ಯಾರು ನಿರ್ಮಿಸಿದ್ದಾರೆ? 98ನೇ ಪ್ರಶ್ನೆಗೆ 98ನೇ ಪ್ರಶ್ನೆಯನ್ನು ಗಮನಿಸಿದ್ರೆ, ಡೇವಿಡ್ನ ಪ್ರತಿಮೆಯನ್ನು ಯಾರು ನಿರ್ಮಿಸಿದ್ದಾರೆ ಅಂತೇಳಿ ಮೈಕಲ್ ಆಂಜೆಲೋ ಅಂತ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು 1976, ಇದೇನು ಆಪ್ಷನ್ 1 ಇದೆಯಲ್ಲ, ಇದು ಸರಿಯಾದ ಉತ್ತರ 99ನೇ ಪ್ರಶ್ನೆಗೆ. ಓಕೆ, ಇವರು ಅಳವಡಿಸ್ಕೊಳ್ತಾರೆ ಮೂಲಭೂತ ಕರ್ತವ್ಯಗಳನ್ನು ಅಂತ. ಇನ್ನು ನೋಡಿ 100ನೇ ಪ್ರಶ್ನೆ ಇದೆ, ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 15, ಆಪ್ಷನ್ 3 ಏನಿದೆಯಲ್ಲ 15 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 101ನೇ ಪ್ರಶ್ನೆ, ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿದೆ. ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಅಂತ. ಇನ್ನು 102ನೇ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶ ಕಲ್ಪಿಸಿರುವ ನಮ್ಮ ಸಂವಿಧಾನದ ವಿಧಿ. ಇಲ್ಲಿ ಅವಕಾಶ ಕಲ್ಪಿಸಿರೋದು ಬೇರೆ, ರಾಷ್ಟ್ರಪತಿಗಳ ಆಯ್ಕೆ ನಡೆಯುವಂಥ ಒಂದು ವಿಧಿ ಬೇರೆ, ಈ ರೀತಿಯಾಗಿರುತ್ತೆ. ಅವಕಾಶ ಕಲ್ಪಿಸಿರೋದು ಅಂತ ತಗೊಂಡಾಗ ನಾವು ಆಪ್ಷನ್ 3 ಏನಿದೆಯಲ್ಲ 52ನೇ ವಿಧಿ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 103ನೇ ಪ್ರಶ್ನೆ, ಭಾರತೀಯ ವಾಯುಪಡೆಯ ದಿನವನ್ನು ಯಾವಾಗ ಆಚರಣೆ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಇದು ಅಕ್ಟೋಬರ್ 8ನೇ ತಾರೀಕು ಸರಿಯಾದ ಉತ್ತರ. ಅಕ್ಟೋಬರ್ 8 ಸರಿಯಾದ ಉತ್ತರ ಆಗುತ್ತೆ. 104ನೇ ಪ್ರಶ್ನೆ ಏನಿದೆ, ಆ್ಯಂಡೀಸ್ ಪರ್ವತ ಸರಣಿಯಲ್ಲಿರುವ ಖಂಡ. ಆ್ಯಂಡೀಸ್ ಪರ್ವತ ಸರಣಿಯಲ್ಲಿರುವ ಯಾವ ಖಂಡದಲ್ಲಿ ಇದೆ ಆ್ಯಂಡೀಸ್ ಪರ್ವತ ಶ್ರೇಣಿ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇದು ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ ಆ್ಯಂಡೀಸ್ ಪರ್ವತ ಸರಣಿ ಅಂತ. ಇನ್ನು 105ನೇ ಪ್ರಶ್ನೆ, ಏಷ್ಯಾದ ಚಿಕ್ಕ ದೇಶ ಯಾವುದು ಅಂತ ಕೇಳಿರೋದು. 105ನೇ ಪ್ರಶ್ನೆ, ಆಪ್ಷನ್ 4 ಏನಿದೆ ಮಾಲ್ಡೀವ್ಸ್, ಇದು ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಏಷ್ಯಾದ ಚಿಕ್ಕ ದೇಶ ಆಗುತ್ತೆ. ಆಪ್ಷನ್ 4 105ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ 106ನೇ ಪ್ರಶ್ನೆ, ಇದನ್ನು ವಿಶ್ವದ ಕಾಫಿ ಬಂದರು ಅಂತ ಕರೀತಾರೆ.
ನೀವೆಲ್ಲ ಕನ್ಫ್ಯೂಸ್ ಆಗಿ ಏನು ಮಾಡ್ತೀರಾ, ಬ್ರೆಜಿಲ್ ಹಾಕಿರ್ತಾರ. ನೋ. ಆಪ್ಷನ್ 3 ಏನು ರಿಯೋ ಡಿ ಜನೈರೋ ಐತಲ್ಲ, ವಿಶ್ವದ ಕಾಫಿ ಬಂದರು ಇದು. ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 3. ಓಕೆ, 106ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು ಅಂಟಾರ್ಟಿಕಾ ವೃತ್ತದ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ದಾರೆ. ಇದು 2ನೇ ಆಯ್ಕೆ ಇದೆ ನೋಡಿ. 66 ಡಿಗ್ರಿ ಇದೇನು ದಕ್ಷಿಣ ಅಕ್ಷಾಂಶ ಅಂತ ಬರುತ್ತಲ್ಲ, ಇದು 107ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 108ನೇ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಅಂತ ಕೇಳಿದ್ದಾರೆ. ಯಾವುದು ವಾಯುಮಂಡಲದ ಅತ್ಯಂತ ಕೆಳಪದರ ಅಂದರೆ 108ನೇ ಪ್ರಶ್ನೆಗೆ 4. 108ನೇ ಪ್ರಶ್ನೆಗೆ ಆಪ್ಷನ್ 4 ಪರಿವರ್ತನಾ ಮಂಡಲ ಅಂತೇನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 109ನೇ ಪ್ರಶ್ನೆ, ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಪರ್ವತ ಘಾಟ್ ಯಾವುದು ಅಂತ ಕೇಳಿದ್ದಾರೆ. ಇದು ಏನಾಗುತ್ತೆ, ಚಾರ್ಮುಡಿ ಘಾಟ್ ಸರಿಯಾದ ಉತ್ತರ ಆಗುತ್ತೆ ನೋಡಿ, ಆಪ್ಷನ್ 2 ಚಾರ್ಮುಡಿ ಘಾಟ್ ಸರಿಯಾದ ಉತ್ತರ ಆಗುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ 1 ಮತ್ತು 2 ಕನ್ಫ್ಯೂಷನ್ ಆಗುತ್ತೆ, ಆದರೆ ನಿಖರವಾಗಿ ಇದನ್ನು ನಾವು ಹೇಳಬೇಕಂದ್ರೆ ಕಲಬುರಗಿನೇ ಸರಿಯಾದ ಉತ್ತರ ಆಗುತ್ತೆ ಅಂತ. ನೋಡೋಣ ಅವ್ರು ಆಪ್ಷನ್ ಏನು ಕೊಡ್ತಾರೆ ಸರಿಯಾದ ಉತ್ತರ ಅಂತ. ಈಗ 110ನೇ ಪ್ರಶ್ನೆಗೆ ಅತಿ ಹೆಚ್ಚು ಸಾಗುವಳಿ ಮಾಡುವ ಕರ್ನಾಟಕದ ಜಿಲ್ಲೆ ಕಲಬುರಗಿ ಅಂತ ಸದ್ಯಕ್ಕೆ. ಇಲ್ಲಾಂದರೆ ಆಪ್ಷನ್ ಏನಾಗಬೇಕು, ಇದು ಬೆಳಗಾವಿ ಆಗಬೇಕು, ಬಟ್ ಈಗ ಇದೇ ಆಪ್ಷನ್ ರೈಟ್ ಅನಿಸುತ್ತೆ. ನೋಡೋಣ. ಮತ್ತು 111ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ, ಅಸಂಘಟಿತ ಕಾರ್ಮಿಕರು ಅಂದರೆ ಯಾರು ಅಂತ ಕೇಳಿದ್ದಾರೆ ನೋಡಿ. ವಾಹನಗಳನ್ನು ರಿಪೇರಿ ಮಾಡುವವರು ಬರ್ತಾರೆ ಈ ರೀತಿಯಾಗಿ, ಅಂದರೆ ಯಾವುದೇ ಒಂದು ಸಂಘಟಿತ ವಲಯದಲ್ಲಿ ಇರಲ್ಲ ಇವರು, ಸ್ವಯಂ ಉದ್ಯೋಗಿ ಅಂತ. ಹಾಗಾಗಿ 111ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು ವೆರಿ ಸಿಂಪಲ್, ವೆರಿ ಈಸಿ ಕ್ವಶನ್, ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂತ ಹೇಳಿರೋರು ಯಾರಂದರೆ ಆಡಮ್ ಸ್ಮಿತ್, ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಿಸಲಾದ ವರ್ಷ ಅಂತ ಕೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 35, ಆದರೆ ರಾಷ್ಟ್ರೀಕರಿಸಲಾದ ವರ್ಷ ಅಂತ ಕೇಳಿದ್ದಾರೆ 1949. ಇದು ಸರಿಯಾದ ಉತ್ತರ 114ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ 115ನೇ ಪ್ರಶ್ನೆ, ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ. ಆಪ್ಷನ್ 115ನೇ ಪ್ರಶ್ನೆಗೆ ಆಪ್ಷನ್ 2 1955ರಲ್ಲಿ ಈ ಕಾಯ್ದೆ ಜಾರಿಗೆ ಬರುತ್ತೆ ಅಂತ ನಾವು ಗಮನಿಸಬೇಕಿಲ್ಲಿ. ನೆಕ್ಸ್ಟ್ ನೋಡಿ, ಸಂಗಮ ಸಾಹಿತ್ಯವು ಯಾವುದಕ್ಕೆ ಯಾವ ರಾಜವಂಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 4 ಇದೆ ನೋಡಿ, ಅದಕ್ಕೆ ಹೋಗ್ಬೇಕಾಗತ್ತೆ ನಾವು. ಆಪ್ಷನ್ 4 ಚೋಳರು, ಚೇರರು ಮತ್ತು ಪಾಂಡ್ಯರು ಅಂತ ಬರ್ತಾರೆ ಇಲ್ಲಿ. 116ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು ನೋಡಿ, ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಅಂತ ಕೇಳಿದ್ದಾರೆ. 1 ಸರಿಯಾದ ಉತ್ತರ ಆಗುತ್ತೆ. ಆನಂದ ಲಹರಿ ಮತ್ತು ವಿವೇಕ ಚೂಡಾಮಣಿ ಅನ್ನೋದು, ಇವೆರಡೂ ಕೂಡ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂಥ ಗ್ರಂಥಗಳು ಅಂತ. 117ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1. ಇನ್ನು 118ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಇದೆ. ಸರಿಯಾದ ಜೋಡಿ ಯಾವುದಾಗುತ್ತೆ 118ನೇ ಪ್ರಶ್ನೆಗೆ ಅಂದರೆ ಆಪ್ಷನ್ 1 ಸರಿಯಾಗಿ ನಿಜಾಮ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು. ನೋಡಿ, ಇದು ರಾಂಗ್. ಇದು ಬಿರಾರ್ನ ಬರೀದ್ ಶಾಹಿಗಳಾಗಬೇಕು, ಆದಿಲ್ ಶಾಹಿಗಳಿದೆ. ಬಿಜಾಪುರದ ಆದಿಲ್ ಶಾಹಿಗಳಾಗಬೇಕಿತ್ತು, ಗೋಲ್ಕೊಂಡದ ಕುತುಬ್ ಶಾಹಿಗಳಾಗಬೇಕಿತ್ತು. ಆದರೆ ಇವು 3 ರಾಂಗ್ ಇದ್ದಾವೆ. ಒಂದು ಮೇಲಿಂದು ಅಂದರೆ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 119ನೇ ಪ್ರಶ್ನೆ, ಲಿಯೋನಾರ್ಡೋ ಡಾ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು 2 ಬರ್ತವೆ ನೋಡಿ, ಇಲ್ಲೇ ಇದೆ, ಮೊನಾಲಿಸಾ ಮತ್ತು ದಿ ಲಾಸ್ಟ್ ಸಪ್ಪರ್ ಅಂತ. ಎ ಮತ್ತು ಸಿ ಸರಿಯಾದ ಉತ್ತರ, ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 120ನೇ ಪ್ರಶ್ನೆ, 1848ರಲ್ಲಿ ನಡೆದ ಪ್ರಮುಖ ಘಟನೆ ಯಾವುದು ಅಂದರೆ, ಪ್ಲಾಸ್ಟಿಕ್ ಕದನ ನಡೆದಿದ್ದು 1757, ದಿವಾನಿ ಹಕ್ಕು ಸಿಕ್ಕಿದ್ದು ಅದು 1617, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಏನಿದೆಯಲ್ಲ ಇದು 1848ರಲ್ಲಿ. ಹಂಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ 120ನೇ ಪ್ರಶ್ನೆಗೆ. ಇನ್ನು ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿದರು ಅಂದರೆ, ಅನೇಕ ಬಾರಿ ರಿಪೀಟ್ ಆಗುತ್ತೆ ಈ ಪ್ರಶ್ನೆ. ಇಲ್ಲಿದೆ ನೋಡಿ, ಆಪ್ಷನ್ 2 ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಅಂತ. ಇದು ಸರಿಯಾದ ಉತ್ತರ, ಆಪ್ಷನ್ 2 121ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ. ಇನ್ನು ನೋಡಿ 122ನೇ ಪ್ರಶ್ನೆ, ಸಂವಿಧಾನದ 352ನೇ ವಿಧಿಯಂತೆ ಭಾರತದ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾದ ಸಂದರ್ಭ ಯಾವಾಗ ಅಂದರೆ, ಇದು ಏನು ಬಾಹ್ಯ ಆಕ್ರಮಣ ಅಂತ ಏನಿದೆಯಲ್ಲ, ಇದು ಸರಿಯಾದ ಆಪ್ಷನ್ ಆಗುತ್ತೆ 122ನೇ ಪ್ರಶ್ನೆಗೆ ಆಯ್ಕೆ 1.
ಇನ್ನು ನೋಡಿ 123ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಕೇಳಿದ್ದಾರೆ. ಇವು ವಿವಿಧ ದೇಶಗಳ ಶಾಸನ ಸಭೆಗಳ ಹೆಸರು ನೋಡಿ. ಇಲ್ಲಿ ಜರ್ಮನಿ ಕೊಟ್ಟಿದ್ದಾರೆ, ಮಾಲ್ಡೀವ್ಸ್ ಇದೆ, ಇಸ್ರೇಲ್ ಇದೆ, ಡೆನ್ಮಾರ್ಕ್ ಇದೆ. ಇದು ಸರಿಯಾಗಿ ಹೊಂದಾಣಿಕೆ ಆಗೋದು ಯಾವುದಕ್ಕೆ ಅಂದರೆ ಇಸ್ರೇಲ್ ದೇಶ. ಇಸ್ರೇಲ್ನ ನೆಸ್ಸೆಟ್ ಅಂತ ಬರುತ್ತೆ. ಇಸ್ರೇಲ್ ದೇಶದ ಶಾಸನ ಸಭೆಯನ್ನು ನೆಸ್ಸೆಟ್ ಅಂತ ಕರೀತಾರೆ. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಭದ್ರತಾ ಸಮಿತಿಯ ಕಾಯಂ ಸದಸ್ಯ ಗುಂಪುಗಳು ಅಂತ ಇದೆ 124ನೇ ಪ್ರಶ್ನೆ. ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನ, ಚೀನಾ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್ ಅಂತ ಬರುತ್ತೆ. ಇದು ಆಪ್ಷನ್ 1 124ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 125ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಇದೆ ನೋಡಿ 74.04 ಏನಿದೆಯಲ್ಲ ಇದು ಸರಿಯಾದ ಉತ್ತರ. ಇದು ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಆಮೇಲೆ ಓಲ್ಡ್ ಫೈತ್ಫುಲ್ ಗೈಸರ್ ಅನ್ನೋದು ಇದು ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ. 126ನೇ ಪ್ರಶ್ನೆಗೆ ಅಮೇರಿಕದಲ್ಲಿದೆ. ಇದು ಅಮೇರಿಕ ಸಂಯುಕ್ತ ಸಂಸ್ಥಾನ, ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಇನ್ನು 127ನೇ ಪ್ರಶ್ನೆ ನೋಡಿ, ಸಮಭಾಜಕ ವೃತ್ತ, ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ಈ ಮೂರನ್ನು ಹೊಂದಿರುವ ಖಂಡ ಯಾವುದು ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಇಲ್ಲಿದೆ ನೋಡಿ, ಆಫ್ರಿಕಾ ಖಂಡದಲ್ಲಿದೆ ಈ 3 ವೃತ್ತಗಳು. ಹಾಗಾಗಿ 127ನೇ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ನೋಡಿ 128ನೇ ಪ್ರಶ್ನೆ, ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವ ನದಿಗಳು ಅಂತ ಇದೆ. ಆಪ್ಷನ್ 2 ಹಂಟರ್ ಮತ್ತು ಬೆಲ್ಯಾಂಡೋ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ, ಆಪ್ಷನ್ 2. ಇನ್ನು 129ನೇ ಪ್ರಶ್ನೆಯನ್ನು ನೋಡೋಣ. ಓಜೋನ್ ಅನಿಲವು ಕಂಡುಬರುವಂಥ ಪದರ ಎಲ್ಲಿ ಕಂಡುಬರುತ್ತೆ, ಯಾವ ವಲಯದಲ್ಲಿ ಕಂಡುಬರುತ್ತೆ ಓಜೋನ್ ಪದರ? ಇಲ್ಲಿದೆ ನೋಡಿ, ಸಮೋಷ್ಣ ಮಂಡಲ ಅಂತ ಇದೆ. ಆಯ್ಕೆ 3 129ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ, ಸಮೋಷ್ಣ ಮಂಡಲ. ಇನ್ನು 130ನೇ ಪ್ರಶ್ನೆ, ಕಲ್ಲಿದ್ದಲಿನ ವಿಧಗಳು ಅಂತ ಕೇಳಿದ್ದಾರೆ. ಕಲ್ಲಿದ್ದಲಿನ ವಿಧಗಳು 130ನೇ ಪ್ರಶ್ನೆ. ಇದು ಆಪ್ಷನ್ ಲಿಗ್ನೈಟ್ ಮತ್ತು ಪೀಟ್ ಅಂತ ಇದೆ ನೋಡಿ, ಇಲ್ಲಿ ಆಪ್ಷನ್ 4 ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ನೋಡಿ, ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿ ಅಂತ ಕೇಳಿದ್ದಾರೆ. ತಪ್ಪಾಗಿರುವ ಜೋಡಿ ಯಾವುದು ಅಂತ ಕೇಳಿದ್ದಾರೆ ನೋಡಿ. 131ನೇ ಪ್ರಶ್ನೆಗೆ ಆಪ್ಷನ್ ನೋಡಿ 1 ಸರಿಯಾಗಿದೆ, ದುರ್ಗಾಪುರ ಪಶ್ಚಿಮ ಬಂಗಾಳ, ಬಿಲಾಯಿ ಛತ್ತೀಸ್ಗಢ ಕರೆಕ್ಟ್ ಇದೆ, ಸೇಲಂ ತಮಿಳುನಾಡಿದೆ, ಬಕ್ಯಾರೋ ಒಡಿಸ್ಸಾ ಇದು ತಪ್ಪಿದು, ಜಾರ್ಖಂಡ್ನಲ್ಲಿ ಕಂಡುಬರುವಂಥ ಒಂದು ಏನಿದು ಸ್ಟೀಲ್ ಪ್ಲ್ಯಾಂಟ್ ಆಗಿರುತ್ತೆ. ಹಾಗಾಗಿ 131ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ. 132 ಜಾರ್ವಾ ಮತ್ತು ಒಂಗೆ ಈ ಬುಡಕಟ್ಟುಗಳು ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಕಂಡುಬರುತ್ತೆ. ಆಪ್ಷನ್ 4 132ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು ನೋಡಿ, BNSSನ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. 133ನೇ ಪ್ರಶ್ನೆ, ಆಪ್ಷನ್ 3 ಸರಿಯಾಗಿ ಆಗುತ್ತೆ ನೋಡಿ. ಇದು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ, ಇದು ನಾವಿಕ ಅಲ್ಲ ನಾಗರಿಕ. ಹಾಗಾಗಿ 133ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ. ಇಲ್ಲಿ ನೋಡಿ, ಸರಿಯಾದ ಜೋಡಿ, ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಜೋಡಿಯನ್ನು ಆರಿಸಿ ಅಂತ ಇದೆ. ಇಲ್ಲಿದೆ ನೋಡಿ, ಎಲ್ಲ 3 ಆಪ್ಷನ್ಗಳು ರಾಂಗ್ ಇದ್ದಾವೆ. ಹಳದಿ ಕ್ರಾಂತಿ ಬರಲ್ಲ ಇದಕ್ಕೆ, ಬೆಳ್ಳಿ ಕ್ರಾಂತಿ ಎಣ್ಣೆ ಬೀಜ ಬರಲ್ಲ, ಕೆಂಪು ಬರಲ್ಲ, ಸುವರ್ಣ ಕ್ರಾಂತಿ ಅಂತ ಏನಿದೆಯಲ್ಲ ಇದು ಹಣ್ಣು ಮತ್ತು ಹೂಗಳ ಉತ್ಪಾದನೆ. ಹಾಗಾಗಿ 134ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆ, ಈ ರೀತಿಯಾಗಿ ಹೇಳಿದ್ದು ಯಾರು ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, ಆಪ್ಷನ್ 4 JL ಹೇನ್ಸ್ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ 135ನೇ ಪ್ರಶ್ನೆಗೆ. ಇನ್ನು 136ನೇ ಪ್ರಶ್ನೆ, ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡಿನಲ್ಲಿ ಪ್ರಾರಂಭವಾಯಿತು. ಇಂಗ್ಲೆಂಡ್ನಲ್ಲೇ ಆರಂಭವಾಯಿತು. ಜೇಮ್ಸ್ ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ ಎನ್ನುವಂಥ ಯಂತ್ರವನ್ನು ಕಂಡುಹಿಡಿದ. ಸರಿ, ರೈಟ್ ಇದೆ. ಮ್ಯೂಲ್ ಎಂಬ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ರಾಂಪ್ಟನ್ ಅನ್ನೋನು ಕಂಡುಹಿಡಿದ. ಹೌದು, ಇದು ಸರಿ ಇದೆ. ಕಾಟನ್ ಜಿನ್ನನ್ನು, ಹತ್ತಿ ಜಿನ್ನನ್ನು ಎಲಿ ವಿಟ್ನಿ ಅನ್ನೋನು ಜಾರಿಗೆ ಕಂಡುಹಿಡಿದ ಅನ್ನೋದು. ಅಂದರೆ ನೋಡಿ, ಕೊಟ್ಟಿರುವಂಥ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಹಂಗಂದರೆ ಆಪ್ಷನ್ 136ನೇ ಪ್ರಶ್ನೆಗೆ ಆಪ್ಷನ್ 4 ಎಲ್ಲ ಹೇಳಿಕೆಗಳು ಸರಿಯಾಗುತ್ತೆ ಅಂತ. ಇನ್ನು 137ನೇ ಪ್ರಶ್ನೆ, 137ನೇ ಪ್ರಶ್ನೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಇದು ಸಂವಿಧಾನದ ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ದಾರೆ. ಇಲ್ಲಿದೆ ನೋಡಿ, 106ನೇ ತಿದ್ದುಪಡಿ, ಆಪ್ಷನ್ 2 ಸರಿಯಾದ ಉತ್ತರ 137ನೇ ಪ್ರಶ್ನೆಗೆ. ಇನ್ನು 138 ರಾಶಿವೃಷ್ಟಿ ಮೋಡಗಳು ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಇದೆ. ಇವು ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ಸುರಿಸುತ್ತವೆ, ಇದು ಸರಿಯಾದ ಉತ್ತರ. 138ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ ಆಗುತ್ತೆ ಅಂತ. ಇನ್ನು 139ನೇ ಪ್ರಶ್ನೆ ನೋಡಿ, ಇಲ್ಲಿ ಹೊಂದಿಸಿ ಬರೀರಿ ಅಂತ ಇದೆ. ಉತ್ಪಾದನಾಂಗಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಇಲ್ಲಿದೆ ನೋಡಿ, ಭೂಮಿ ಅನ್ನೋದು ಗೇಣಿ ಇದು.
ಗೇಣಿ, ಭೂಮಿಗೆ ನಮಗೆ ಗೇಣಿಯಾಗಿ ಕೊಡ್ತಾರೆ ಪ್ರತಿಫಲ. ಮತ್ತು ಶ್ರಮಕ್ಕೆ ಕೂಲಿ ಸಿಗುತ್ತೆ. ಇನ್ನು ಬಂಡವಾಳಕ್ಕೆ ಬಡ್ಡಿ ಸಿಗುತ್ತೆ. ಸಂಘಟನೆ ಮಾಡಿದ್ದಕ್ಕೆ ಲಾಭ ಸಿಗುತ್ತೆ ಅಂತ. ಇದಿಷ್ಟು ಕೂಡ ಈ ಹೊಂದಾಣಿಕೆಗಳು ಆಪ್ಷನ್ 2ಗೆ ಹೋಗ್ತವೆ ನೋಡಿ. 139 ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಓಕೆ, 140ನೇ ಪ್ರಶ್ನೆ. CCPA ಅಂದರೆ ಏನು ಅಂತ ಕೇಳಿದ್ದಾರೆ. ಇಲ್ಲೊಂದು ವಿಸ್ತೃತ ರೂಪ ಏನು 140ನೇ ಪ್ರಶ್ನೆ ಇಲ್ಲಿದೆ ನೋಡಿ. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಇದು ಆಪ್ಷನ್ 3. ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಆಪ್ಷನ್ 3 ಸರಿಯಾದ ಉತ್ತರ. ಇನ್ನು 141ನೇ ಪ್ರಶ್ನೆ. ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನು ವಿಶ್ಲೇಷಿಸುತ್ತಾನೆ ಅಂದ ತಕ್ಷಣವೇ ನಾವು ಜ್ಞಾನ ಬರಲ್ಲ, ತಿಳುವಳಿಕೆ ಬರಲ್ಲ, ಕೌಶಲ್ಯನೂ ಬರಲ್ಲ. ಏನಾಗುತ್ತೆ? ಇದು ಅನ್ವಯ ಆಗುತ್ತೆ ಇದು. ಹಾಗಾಗಿ ಆಪ್ಷನ್ 3 141ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ ಅಂತ. 142ನೇ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅನುಭವನಾತ್ಮಕ ಕಲಿಕೆ. ಇದು ಅವನಿಗೆ ಫ್ರೀ ಬಿಡೋದು ಕಲೀಲಿಕ್ಕೆ, ಈ ರೀತಿಯಾಗಿ ಇದು ಅನುಭವನಾತ್ಮಕ ಕಲಿಕೆ ಆಗುತ್ತೆ. ಇನ್ನು ನೋಡಿ 143 ಹರ್ಬರ್ಟ್ ಸ್ಪೆನ್ಸರ್ ಅಂತ ಬರುತ್ತೆ. ಹರ್ಬರ್ಟಿಯನ್ ಪಾಠ ಯೋಜನೆಯಲ್ಲಿ ಒಟ್ಟು ಹಂತಗಳು ಎಷ್ಟು ಅಂತ ಹರ್ಬರ್ಟನ ಪಂಚಸೋಪಾನ ಸಿದ್ಧಾಂತ ಅಂತ ಒಂದು ಬರುತ್ತೆ. ಪಂಚ ಅಂದರೆ 5 ಸ್ಟೆಪ್ಗಳು ಬರ್ತವೆ. 143ನೇ ಪ್ರಶ್ನೆಗೆ 5 ಆಪ್ಷನ್ 3 ಸರಿಯಾದ ಉತ್ತರ. ಓಕೆ, 144ನೇ ಪ್ರಶ್ನೆ. ಸೂಕ್ಷ್ಮ ಬೋಧನೆಯ ಅವಧಿ ಎಷ್ಟು ಅಂತ ಕೇಳಿದರೆ ಇದು ಮೈಕ್ರೋ ಟೀಚಿಂಗ್ 5ರಿಂದ 10 ನಿಮಿಷ ಸರಿಯಾದ ಉತ್ತರ. 144ನೇ ಪ್ರಶ್ನೆಗೆ ಆಯ್ಕೆ 1 ಸರಿಯಾದ ಉತ್ತರ. ಇನ್ನು 145 ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಗುರುತಿಸಲು ನಡೆಸುವ ಪರೀಕ್ಷೆಯೇ. ನೋಡಿ, ದೌರ್ಬಲ್ಯ ಮತ್ತು ಕಲಿಕಾ ಕ್ಲಿಷ್ಟತೆಗಳನ್ನು ಎಲ್ಲಿ ನಾವು ಗುರುತಿಸ್ಬೋದು ಅಂದರೆ 145 ನೈದಾನಿಕ ಪರೀಕ್ಷೆ ಅಂತ ಬರುತ್ತೆ. ಈ ನೈದಾನಿಕ ಪರೀಕ್ಷೆಯಿಂದ ನಾವು ವಿದ್ಯಾರ್ಥಿಗಳ ದೌರ್ಬಲ್ಯ ಮತ್ತು ಕ್ಲಿಷ್ಟತೆಯನ್ನು ಗುರುತಿಸಿ ಟೆಸ್ಟ್ ಮಾಡ್ಬೋದು ಅಂತ. 145ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಇನ್ನು 146ನೇ ಪ್ರಶ್ನೆ. ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಇದು ಧನಾತ್ಮಕ ಪರಸ್ಪರ ಅವಲಂಬನೆ ಇರಬೇಕು ಇಲ್ಲಿ, ಅದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3 146ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. ಇನ್ನು ನೋಡಿ, ಅಂಕಿಅಂಶಗಳನ್ನು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿ ಕೋಷ್ಟಕ ಪಟ, ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 147ನೇ ಪ್ರಶ್ನೆಗೆ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು ನೋಡಿ 148ನೇ ಪ್ರಶ್ನೆ. ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ಏನು ಅಂದರೆ ಇಲ್ಲಿ ಬೋಧನಾ ಕೌಶಲ್ಯಗಳನ್ನು ಬೆಳೆಸುವುದು ಆಗಬೇಕು. ಇದೇ ಸರಿಯಾದ ಉತ್ತರ ಅಂತ ಭಾವಿಸ್ತೀವಿ. 148ನೇ ಪ್ರಶ್ನೆಗೆ ಆಯ್ಕೆ 4 ಸರಿಯಾದ ಉತ್ತರ. 4 ಆಪ್ಷನ್ 4 148ನೇ ಪ್ರಶ್ನೆಗೆ. ಇನ್ನು ನೋಡಿ 149 ಸಿದ್ಧಗೊಳಿಸುವ ಹಂತ ಅಂತೇನು ಬರುತ್ತಲ್ಲ, 149ನೇ ಪ್ರಶ್ನೆ ಇದು ಆಪ್ಷನ್ 1 ಬುದ್ಧಿ ಸಂರಚನೆಯ ತಂತ್ರ ಅಂತ ಆಗುತ್ತೆ. ಇನ್ನು ಕೊನೆಯ ಪ್ರಶ್ನೆ. ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನು ಆಯೋಜಿಸುವುದು ಅಂತ ಇದೆ. ಕ್ಷೇತ್ರ ಪ್ರವಾಸವನ್ನು ಆಯೋಜಿಸೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ದಾರೆ. 150ನೇ ಪ್ರಶ್ನೆ ನೋಡಿ. ಶಿಕ್ಷಕರಿಗೆ ಮನೋರಂಜನೆ ನೀಡಲು ಆಗಲ್ಲ, ಇದು ರಾಂಗ್. ಇದು ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನೀಡುತ್ತದೆ. ಎಸ್, ರೈಟ್ ಆನ್ಸರ್. 150ನೇ ಪ್ರಶ್ನೆಗೆ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ತರಗತಿ ಬೋಧನೆ ತಪ್ಪಿಸ್ಲಿಕ್ಕೆ ಆಗಲ್ಲ, ಪರೀಕ್ಷೆಗೆ ಮುನ್ನ ಪಠ್ಯ ವಿಷಯವನ್ನು ಪೂರ್ಣಗೊಳಿಸೋದಾಗಲ್ಲ. ಹಾಗಾಗಿ 150ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಓಕೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇದು ಪೇಪರ್ 2ನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ತಾತ್ಕಾಲಿಕ ಕೀ ಉತ್ತರಗಳಾಗಿದ್ದು, ಇನ್ನು ಅಂತಿಮ ಕೀ ಉತ್ತರಗಳು ಬರೋವರೆಗೂ ನಾವು ಕಾದು ನೋಡೋಣ. ಇಲ್ಲಿವರೆಗೂ ಹೇಳಿದಂಥ ಕೀ ಆನ್ಸರ್ಗಳು ಕೇವಲ ತಾತ್ಕಾಲಿಕ ಅಷ್ಟೇ, ಅಂತಿಮ ಅಂತ ನೀವು ಭಾವಿಸಬಾರ್ದು. ಇನ್ನು ಪೇಪರ್ 1 ಮತ್ತು ಪೇಪರ್ 2ನ ಇನ್ನಿತರ ವಿಷಯಗಳ ತಾತ್ಕಾಲಿಕ ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ದಯವಿಟ್ಟು ನೀವು ಅದನ್ನು ಹೋಗಿ ವೀಕ್ಷಣೆ ಮಾಡಿ ನಿಮ್ಮ ಕೀ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ TT ಪರೀಕ್ಷೆಯನ್ನು ಬರೆದಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ನಿಮಗೆ CET ರಿಲೇಟೆಡ್ ಮುಂದೆ ವೀಡಿಯೋಗಳನ್ನು ಮಾಡಿ ಈ ಚಾನಲಿಂದ ನಿಮಗೆ ಕೊಡ್ತಾ ಹೋಗ್ತೀವಿ. ಅತ್ಯುಪಯುಕ್ತ ಮಾಹಿತಿ ನಿಮಗೆ ಈ ಚಾನಲಿಂದ ಸಿಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿಯವರೆಗೂ ತಾಳ್ಮೆಯಿಂದ ನೀವು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.